2a ಈಕ್ವಲ್ ಟು 3b ಮತ್ತು 4b ಈಕ್ವಲ್ ಟು 5c ಆದರೆ a ಅನುಪಾತ cu ಏನ್ ಕೊಟ್ಟಿದ್ದಾರೆ? 2a ಈಕ್ವಲ್ ಟು 3b. ಓಕೆ, ಇಲ್ಲಿ 4b ಈಕ್ವಲ್ ಟು 5c ಅಂತ ಇದೆ. ಇಲ್ಲಿ ಬಿ ವ್ಯಾಲ್ಯೂನ ಎಕ್ಸ್ಟ್ರಾಕ್ಟ್ ಮಾಡೋಣ. ಬಿ ಈಕ್ವಲ್ ಟು 5c/4. ಈ ಬಿ ವ್ಯಾಲ್ಯೂನ ತಗೊಂಡೋಗಿ ಇಲ್ಲಿ ಹಾಕೋಣ. ವಿ ಗೆಟ್ 2a ಈಕ್ವಲ್ ಟು 3 ಇಂಟು ಬಿ ಅಂದ್ರೆ 5c/4 ಅಂತ ಇದೆ. ನಮಗೆ ಬೇಕಾಗಿರೋದು ಎ ಅನುಪಾತ ಸಿ. ಎ ಅನುಪಾತ ಸಿ ನ a/c ಅಂತ ಕೂಡ ಬರೀಬಹುದು. ಸಿ ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ 2a/c ಆಗುತ್ತೆ. ದಿಸ್ ಇಸ್ ಈಕ್ವಲ್ ಟು 3×5 ಈ ಎರಡನ್ನು ಕೂಡ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 2×4 8, ಡಿನಾಮಿನೇಟರ್ 8 ಬಂತು. ಸೊ a/c ಈಸ್ ನಥಿಂಗ್ ಬಟ್ ಎ ಅನುಪಾತ ಸಿ. ಹಾಗಾದ್ರೆ ಇದನ್ನ ಅಂತ ಬರೀಬಹುದು 15:8 ಅಂತ ಬರೀಬಹುದು. ಸೊ ಆಪ್ಷನ್ 2 ಕರೆಕ್ಟ್. ಒಂದು ರೇಖೆಯ ಉದ್ದವು 0.5 ಮೀಟರ್ ಆಗಿದೆ. ಅದನ್ನು 2 ಭಾಗಗಳಾಗಿ ವಿಭಜಿಸಿದಾಗ ಮೊದಲನೇ ಭಾಗವು ಎರಡನೇ ಭಾಗದ 2/3 ಆಗಿರುತ್ತದೆ. ಎರಡನೇ ಭಾಗದ ಉದ್ದ ಎಷ್ಟು ಅಂತ ಕೇಳಿದೆ. ಈ ರೀತಿ ಒಂದು ರೇಖೆ ಇದೆ ಅಂತ ಅನ್ಕೊಳ್ರಿ. ಇದನ್ನ 2 ಭಾಗ ಆಗಿ ಡಿವೈಡ್ ಮಾಡಿದ್ರೆ, 2 ಭಾಗ ಅಂತಂದ್ರೆ ಈಕ್ವಲ್ ಆಗಿ ಡಿವೈಡ್ ಮಾಡಿಲ್ಲ, ಹೆಚ್ಚು ಕಡಿಮೆ ಇರಬಹುದು, ಆ ರೀತಿ ಡಿವೈಡ್ ಮಾಡಿದ್ರೆ ಒಟ್ಟು ಉದ್ದ ಎಷ್ಟಿದೆ ಅಂತಂದ್ರೆ 0.5 ಮೀಟರ್. ಇಲ್ಲಿ ಉತ್ತರಗಳೆಲ್ಲ ಸೆಂಟಿಮೀಟರ್ ಅಲ್ಲಿ ಇರೋದ್ರಿಂದ ಈ 0.5 ಮೀಟರ್ ಅನ್ನ ನಾವು ಸೆಂಟಿಮೀಟರ್ ಅಲ್ಲಿ ಬರ್ಕೊಳ್ಳೋಣ. 0.5 ಮೀಟರ್ ಅಂತಂದ್ರೆ ಅರ್ಧ ಮೀಟರ್ ಅಂತ ಅರ್ಥ. ಅರ್ಧ ಮೀಟರ್ ಅಂತಂದ್ರೆ 1 ಮೀಟರ್ ಅಂತಂದ್ರೆ 100 ಸೆಂಟಿಮೀಟರ್. ಹಾಗಾದ್ರೆ ಅರ್ಧ ಮೀಟರ್ ಅಂತಂದ್ರೆ 50 ಸೆಂಟಿಮೀಟರ್, 50 ಸೆಂಟಿಮೀಟರ್ ಸೆಂಟಿಮೀಟರ್ ಬರಲಾಯಿತು. ಈಗ ಇದು ಮೊದಲನೇ ಭಾಗ, ಇದು ಎರಡನೇ ಭಾಗ. ಎರಡನೇ ಭಾಗದ ಅಂತ ರೆಫರೆನ್ಸ್ ಆಗಿ ಹೇಳಿರೋದ್ರಿಂದ ಎರಡನೇ ಭಾಗ ಎಕ್ಸ್ ಆಗಿರ್ಲಿ, ಮೊದಲನೇ ಭಾಗ ಎರಡನೇ ಭಾಗದ 2/3 ನೋಡಿ. ಎರಡನೇ ಭಾಗದ 2/3. ಇದು ಎರಡನೇ ಭಾಗ, ಇದು ಮೊದಲನೇ ಭಾಗ. ಸಾರಿ, ಇದು ಮೊದಲನೇ ಭಾಗ, ಇದು ಎರಡನೇ ಭಾಗ. ಸೊ ಎರಡನೇ ಭಾಗದ ಅಂದ್ರೆ ಎಕ್ಸ್ ಇಂಟು 2/3 ಅಂತಂದ್ರೆ ಇಂಟು 2/3. ಇವೆರಡನ್ನ ಆಡ್ ಮಾಡಿದ್ರೆ ಉತ್ತರ ಎಷ್ಟು ಬರಬೇಕು? 50 ಸೆಂಟಿಮೀಟರ್ ಬರಬೇಕು. ಸೊ ಆಡ್ ಮಾಡೋಣ. ಎಕ್ಸ್ ಇಂಟು 2 ಅಂದ್ರೆ 2x/3 ಪ್ಲಸ್ ಎಕ್ಸ್ ಈಕ್ವಲ್ ಟು 50 ಇನ್ ಟರ್ಮ್ಸ್ ಆಫ್ ಸೆಂಟಿಮೀಟರ್ ಇದೆ ಆಲ್ರೆಡಿ. ಓಕೆ, ಸೆಂಟಿಮೀಟರ್ ಬಂದಿದೆ. ಈಗ ಎಲ್ಸಿಎಂ ತಗೊಳ್ರಿ. ಇದು 3 ಬಂತು ಇಲ್ಲಿಗೆ. 3 ಇಂಟು 2 ಸಾರಿ 3 ಪ್ಲಸ್ 2 ಎಷ್ಟಾಯ್ತು? 5x/3 ಈಕ್ವಲ್ ಟು 50. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 3×5 15 ಅಂದ್ರೆ 5x ಈಕ್ವಲ್ ಟು 150. ಡಿವೈಡ್ ಮಾಡಿ 5×1 5×3 30. ನಮ್ಗೆ ಬೇಕಾಗಿರೋದು ಎರಡನೇ ಭಾಗ. ಎರಡನೇ ಭಾಗ ಅಂದ್ರೆ ಎಕ್ಸ್ ಬೇಕು. ಎಕ್ಸ್ ಸಿಕ್ಕಿದೆ ನೋಡ್ರಿ ಇಲ್ಲಿ 30 ಸೆಂಟಿಮೀಟರ್. ಸೊ ಆಪ್ಷನ್ 3 ಕರೆಕ್ಟ್. ಹಾಗಾದ್ರೆ ಮೊದಲನೇ ಭಾಗ ಎಷ್ಟಿರುತ್ತೆ? ಸುಮ್ಮನೆ ಕ್ಯೂರಿಯಾಸಿಟಿ ಇದು ಮಾಡೋದು. 2/3 ಇಂಟು 30 20 ಇರುತ್ತೆ. ಯಾಕಂದ್ರೆ ಇಲ್ಲಿ 50 ಇದೆ ನೋಡ್ರಿ, ಇದು 30 ಇದ್ರೆ ಇದು 20. ಕೊಟ್ಟಿರುವ ರೇಖಾಚಿತ್ರದಲ್ಲಿ ಎಕ್ಸ್ ನ ಬೆಲೆ ಏನು? ಜಸ್ಟ್ ಇಟ್ ಈಸ್ ಅಪ್ಲಿಕೇಶನ್ ಆಫ್ ಎಕ್ಸ್ಟೀರಿಯರ್ ಆಂಗಲ್ ಥಿಯರಮ್. ಬಾಹ್ಯಕೋನ ಪ್ರಮೇಯ ಅಂತಾನೆ ಇದೆ ನೋಡ್ರಿ. ಅದು ಏನಾಗ್ತದೆ? ಒಂದು ತ್ರಿಭುಜದಲ್ಲಿ ಬಾಹ್ಯಕೋನ ಉಂಟಾದಂತ ಬಾಹ್ಯಕೋನವು ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಇಂಟೀರಿಯರ್ ಆಪೋಸಿಟ್ ಆಂಗಲ್ಸ್ ಅಂತ ಹೇಳ್ತೀವಲ್ಲ, ಅದರ ಮೊತ್ತಕ್ಕೆ ಸಮನಾಗಿರ್ತದೆ. ಇದು 110 ಡಿಗ್ರಿ ಇದೆ ಅಂತಂದ್ರೆ ಇಲ್ಲಿ 70 ಇದೆ ಅಂತಂದ್ರೆ ಇಲ್ಲಿ ಎಷ್ಟಿದೆ 110 ಆಗುತ್ತೆ ಅಂತಂದ್ರೆ ಇದು 40 ಇರಬೇಕು. 70 ಪ್ಲಸ್ 40 110 ಆಗುತ್ತೆ. ದೇರ್ಫೋರ್ ಎಕ್ಸ್ ಎಷ್ಟಿರಬೇಕು? 40 ಡಿಗ್ರಿ. ಸೊ ಆಪ್ಷನ್ 4 ಕರೆಕ್ಟ್. ನೆಕ್ಸ್ಟ್ ಒನ್, 6 ಸೆಂಟಿಮೀಟರ್ ಮತ್ತು 8 ಸೆಂಟಿಮೀಟರ್ ಬಾಹುಗಳುಳ್ಳ ಒಂದು ಆಯತವನ್ನು ಒಂದು ವೃತ್ತವು ಪರಿವೃತ್ತಿಸಿದೆ. ವೃತ್ತದ ಪರಿಧಿ ಎಷ್ಟು? ಅಂದ್ರೆ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್. ರೆಫರೆನ್ಸಿಗೆ ಒಂದು ಸರ್ಕಲ್ ತಗೊಳ್ತೀನಿ. ಇದು ಒಂದು ಸರ್ಕಲ್. ಈ ಸರ್ಕಲ್ ಅಲ್ಲಿ ಏನಾಗಿದೆ ಅಂತಂದ್ರೆ ಒಂದು ರೆಕ್ಟಾಂಗಲ್ ಇನ್ಸ್ಕ್ರೈಬ್ ಆಗಿದೆ. ಒಂದು ರೆಕ್ಟಾಂಗಲ್ ಇದೆ ಈ ರೀತಿ ಒಂದು ರೆಕ್ಟಾಂಗಲ್ ಇದೆ. ಇದರ ಅಳತೆಗಳು ಎಷ್ಟಿದೆ ಅಂತಂದ್ರೆ ಉದ್ದ 8 ಸೆಂಟಿಮೀಟರ್, ಅಗಲ 6 ಸೆಂಟಿಮೀಟರ್. ಅಗಲ 6 ಸೆಂಟಿಮೀಟರ್, ಉದ್ದ 8 ಸೆಂಟಿಮೀಟರ್. ಈ ರೀತಿ ಇದ್ರೆ
ಅದರ ಕರ್ಣಗಳು ಎಲ್ಲಿ ಪಾಸ್ ಆಗಿ ಹೋಗ್ತವೆ ಅಂತಂದ್ರೆ ಸೆಂಟರ್ ಮೇಲೆ ಪಾಸ್ ಆಗಿ ಹೋಗ್ತವೆ. ಕರ್ಣಗಳು ಈ ರೀತಿ ಸೆಂಟರ್ ಮೇಲೆ ಪಾಸ್ ಆಗಿ ಹೋಗ್ತವೆ. ಸೊ ಇಷ್ಟನ್ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ಬೋದು, ಇಲ್ಲಿ ಸೆಂಟರ್ ಇರುತ್ತೆ. ಸೆಂಟರ್ ಏನ್ ಮಾಡುತ್ತೆ ಅಂತಂದ್ರೆ ಅದರ ಕರ್ಣನ ಈಕ್ವಲ್ ಆಗಿ ಡಿವೈಡ್ ಮಾಡುತ್ತೆ, ಬೈಸೆಕ್ಟ್ ಮಾಡುತ್ತೆ. ಯಾವುದು ಈ ಪಾಯಿಂಟ್ ಸೆಂಟರ್ ಆಫ್ ದ ಸರ್ಕಲ್ ವಿಲ್ ಬೈಸೆಕ್ಟ್ ದ ಡಯಾಗ್ನಲ್, ಬೋತ್ ಡಯಾಗ್ನಲ್ಸ್ ಆಫ್ ದಿಸ್ ರೆಕ್ಟಾಂಗಲ್. ಇದು 8 ಸೆಂಟಿಮೀಟರ್ ಇದೆ, ಕೆಳಗೂ ಕೂಡ 8 ಸೆಂಟಿಮೀಟರ್ ಇರುತ್ತೆ. ಈಗ ಪೈಥಾಗರಸ್ ಥಿಯರಂ ಅಪ್ಲೈ ಮಾಡಿದ್ರೆ ಯಾವ ಥಿಯರಮು? ಪೈಥಾಗರಸ್ ಥಿಯರಂ. ಈ ಕೆಳಗಡೆ ಟ್ರಯಾಂಗಲ್ ಕಾಣಿಸ್ತಾ ಇದೆ ನೋಡ್ರಿ, ಈ ಡಯಾಗನಲ್, ಈ ಲೆಂತ್ ಮತ್ತು ಬ್ರೆಡ್ತ್ ಇಷ್ಟನ್ನು ಇನ್ಕ್ಲೂಡ್ ಮಾಡ್ಕೊಂಡು ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಕಾಣಿಸ್ತಿದೆ. ಅದಕ್ಕೆ ಪೈಥಾಗರಸ್ ಥಿಯರಂ ಅಪ್ಲೈ ಮಾಡಿದ್ರೆ ಈ ಲೆಂತ್, ಟೋಟಲ್ ಲೆಂತ್ ಸಪೋಸ್ ಎಕ್ಸ್ ಅಂತ ಅನ್ಕೊಂಡ್ರೆ ಇಟ್ ವಿಲ್ ಬಿ ಎಕ್ಸ್ ಸ್ಕ್ವೇರ್. ಇಟ್ ಈಸ್ ಈಕ್ವಲ್ ಟು 8 ವರ್ಗ 64, 6 ವರ್ಗ 36, ಸ್ಕ್ವೇರ್ ತೆಗೆದ್ರೆ ಸ್ಕ್ವೇರ್ ರೂಟ್ 64 ಪ್ಲಸ್ 36 ಅಂತಂದ್ರೆ 100, ವರ್ಗ ಮೂಲ ತಗೊಂಡ್ರೆ 10 ಸೆಂಟಿಮೀಟರ್. ಸೊ ಎಕ್ಸ್ ಈಕ್ವಲ್ ಟು 10 ಸೆಂಟಿಮೀಟರ್ ಅಂದ್ರೆ ಲೆಂತ್ ಆಫ್ ದ ಡಯಾಗನಲ್. ಆ ಡಯಾಗನಲ್ ಇದೆಯಲ್ಲ ಕರ್ಣ, ಅದರ ಲೆಂತ್ ಎಷ್ಟಿದೆ? 10 ಸೆಂಟಿಮೀಟರ್. ಹಾಗಾದ್ರೆ ಇಲ್ಲಿ 5 ಸೆಂಟಿಮೀಟರ್, ಈ ಕಡೆ 5 ಸೆಂಟಿಮೀಟರ್. ಈ 5 ಸೆಂಟಿಮೀಟರ್ಗಳು ಈ ವೃತ್ತಕ್ಕೆ ಏನಾಗಿ ಕೆಲಸ ಮಾಡ್ತವೆ ಅಂತಂದ್ರೆ ತ್ರಿಜ್ಯಗಳಾಗಿ ಕೆಲಸ ಮಾಡ್ತವೆ. ದೇ ವಿಲ್ ಆಕ್ಟ್ ಆಸ್ ರೇಡಿಯಸ್, ರೇಡಿಯೈ ಫಾರ್ ದ ಗಿವನ್ ಸರ್ಕಲ್. ಅವು ರೇಡಿಯೈ ಆಗಿ ಕೆಲಸ ಮಾಡ್ತವೆ. ಹಾಗಾದ್ರೆ ಡಯಾಗನಲ್ 10 ಸೆಂಟಿಮೀಟರ್ ಇದ್ರೆ ರೇಡಿಯಸ್ ಎಷ್ಟು ಅಂತ ಗೊತ್ತಾಯ್ತು ನಮ್ಗೆ? 5 ಸೆಂಟಿಮೀಟರ್ ಅಂತ ಗೊತ್ತಾಯ್ತು. ರೇಡಿಯಸ್ ಸಿಕ್ಕರೆ ನಾವು ವೃತ್ತದ ಪರಿಧಿನ ಆರಾಮಾಗಿ ಕಂಡುಹಿಡಿಬಹುದು. ವೃತ್ತದ ಪರಿಧಿ ಸೂತ್ರ ಏನಿದೆ? 2πr. 2πr 2 ಇಂಟು ಪೈ ಅಂದ್ರೆ 22/7, ಅಥವಾ ಇಲ್ಲಿ ಪಾಯಿಂಟ್ ಅಲ್ಲಿ ಇರೋದ್ರಿಂದ 3.14 ಅಂತ ಅನ್ಕೊಳ್ಳೋಣ, ಇಂಟು 5. 5 10, 3.14 ಇಂಟು 10 ಮಲ್ಟಿಪ್ಲೈ ಮಾಡಿದ್ರೆ 31.4 ಆಗುತ್ತೆ. 31.4 ಕೊಟ್ಟಿಲ್ಲ, ಇಲ್ಲಿ 31 ಅಂತ ಕೊಟ್ಟಿದ್ರೆ ಇದನ್ನ ಅನ್ಕೊಳ್ಬಹುದು. ಅಂದ್ರೆ ಎಕ್ಸಾಕ್ಟ್ ಆನ್ಸರ್ ಸಿಗಲ್ಲ, ಯಾಕಂದ್ರೆ ಪೈ ಇರೋದ್ರಿಂದ ಎಕ್ಸಾಕ್ಟ್ ಆನ್ಸರ್ ಇರಲ್ಲ. ನಿಯರೆಸ್ಟ್ ವ್ಯಾಲ್ಯೂನೇ ನಾವು ತಗೊಳ್ಬಹುದು. ಸೊ ಸೆಕೆಂಡ್ ಆನ್ಸರ್ ಅಂತ ಅನ್ಕೊಳ್ಬಹುದು ಅಷ್ಟೇ. ಪಾಯಿಂಟ್ ಅಲ್ಲಿ ಬೇಕು ಅಂದ್ರೆ 31.4 ಸೆಂಟಿಮೀಟರ್ ಇರ್ತದೆ. ನೆಕ್ಸ್ಟ್ ಕ್ವಶನ್, ಒಂದು ನಿಯಮಿತ ಪಂಚಭುಜಾಕೃತಿಯಲ್ಲಿ ಎಷ್ಟು ಸಮರೂಪತೆಯ ರೇಖೆಗಳಿವೆ? ಈ ಕ್ವಶನ್ ಆಲ್ರೆಡಿ ನಾನು ಮಾಡಿಸಿದ್ದೀನಿ. ಎಷ್ಟು ಸಮರೂಪತೆಯ ರೇಖೆಗಳಿರ್ತವೆ ಅಂತಂದ್ರೆ 5 ಇರ್ತವೆ. ಸೊ ಆಪ್ಷನ್ 2. ಬೇಕಿದ್ರೆ ಒಂದ್ಸಾರಿ ರೆಫರೆನ್ಸ್ಗೆ ತಗೊಳ್ರಿ. ಯಾವ ರೇಖೆಗಳು? ಒಂದು ಇಲ್ಲಿಂದ ಹೋಗೋದು, ಇದು ಒಂದು ಸಮರೂಪತೆ ರೇಖೆ, ಇದು ಒಂದು, ಇದು 2, ಇದು 3, ಓಕೆ, ಇದು 4, ಇನ್ನಿದು 5. ಈ ರೀತಿ 5 ಸಮರೂಪತೆಯ ರೇಖೆಗಳು ಇರ್ತವೆ. ಆಪ್ಷನ್ 2 ಕರೆಕ್ಟ್. ನೆಕ್ಸ್ಟ್ ಒನ್, ಜುಲೈನ ಮೊದಲ 30 ದಿನಗಳಲ್ಲಿ ಸರಾಸರಿ ಮಳೆಯ ಪ್ರಮಾಣ 1.5 ಮಿಲಿಮೀಟರ್ ಆಗಿತ್ತು. ಜುಲೈ 31ರಂದು ಹೆಚ್ಚು ಮಳೆಯು ಬಿದ್ದುದರಿಂದ ಆ ತಿಂಗಳಿನ ದಿನದ ಮಳೆಯ ಸರಾಸರಿ 2 ಮಿಲಿಮೀಟರ್ ಆಗಿತ್ತು. ಜುಲೈ 31ರಂದು ಬಿದ್ದ ಮಳೆಯ ಪ್ರಮಾಣ ಎಷ್ಟು? ನೋಡಿ, 30 ದಿನದ ಸರಾಸರಿ ಎಷ್ಟಿದೆ ಅಂತಂದ್ರೆ 1.5 ಮಿಲಿಮೀಟರ್. 31ಕ್ಕೆ ಜಾಸ್ತಿ ಆಗಿ 31 ದಿನದ ಸರಾಸರಿ ತಗೊಂಡಾಗ 2 ಮಿಲಿಮೀಟರ್ ಆಯಿತು. ಹಾಗಾದ್ರೆ ಆ 31ನೇ ತಾರೀಕು ಎಷ್ಟು ಮಳೆ ಬಿದ್ದಿತ್ತು ಅಂತ ನಮಗೆ ಬೇಕಾಗಿರೋದು. ಈಗ 30 ದಿನ ಎಷ್ಟು ಬಿದ್ದಿದೆ ಗೊತ್ತಿಲ್ಲ. ಹಾಗಾಗಿ 30 ದಿನದ ಒಟ್ಟು ಮೊತ್ತ ಅಂದ್ರೆ 1ನೇ ದಿನ ಎಷ್ಟಿದೆ, 2ನೇ ದಿನ ಎಷ್ಟಿದೆ, 3ನೇ ದಿನ ಎಷ್ಟಿದೆ ಗೊತ್ತಿಲ್ಲ. ಆದ್ರೆ ಆ 30 ದಿನದ ಒಟ್ಟು ಮೊತ್ತ, ಸರಾಸರಿ ಅಂದ್ರೆ ಏನು? ಮೊತ್ತ ಬೈ ಅದೆಷ್ಟು ಸಂಖ್ಯೆ ಇದೆ, ಸಂಖ್ಯೆ ಆಗಿರ್ತದೆ. ಹಾಗಾಗಿ 30 ದಿನದ ಒಟ್ಟು ಮೊತ್ತ ಡಿವೈಡೆಡ್ ಬೈ 30. ಇದು ಮೊತ್ತ ಬಂದಿರ್ತದೆ, ಎಷ್ಟು ಬಂದಿರ್ತದೆ ಗೊತ್ತಿಲ್ಲ. 30 ದಿನಗಳ ಸರಾಸರಿ ತಗೊಳ್ತಾ ಇದ್ದೀವಿ, ಹಾಗಾಗಿ ಡಿವೈಡ್ ಬೈ 30. ಸರಾಸರಿ ಎಷ್ಟು ಅಂತ ಅವರೇ ಹೇಳಿದ್ದಾರೆ. ಆ 30 ದಿನದ್ದು ಎಷ್ಟು ಅಂದ್ರೆ 1.5. ಹಾಗಾದ್ರೆ ಆ 30 ದಿನಗಳ ಮೊತ್ತ ಎಷ್ಟು ಬರುತ್ತೆ? 1.5 ಇಂಟು 30 ಮಲ್ಟಿಪ್ಲೈ ಮಾಡಿ 15 ಮೂರಲೆ 45 ಅಂದ್ರೆ 450. ಪಾಯಿಂಟ್ ಕೊಟ್ರೆ 45 ಮಿಲಿಮೀಟರ್. ಮೊತ್ತ ಎಷ್ಟು ಬರ್ತದೆ? 45 ಮಿಲಿಮೀಟರ್ 30 ದಿನಗಳ ಮೊತ್ತ. ಈಗ 31ನೇ ದಿನನ ಸೇರಿಸ್ಕೊಳ್ಳೋಣ. ಈಗ 31ನೇ ದಿನ ಸೇರಿಸಬೇಕು ಅಂದ್ರೆ ಮೊದಲಿಗೆ 30 ದಿನಗಳ ಮೊತ್ತ ಪ್ಲಸ್
31ನೇ ದಿನ. ಈಗ ಎಷ್ಟಾಯ್ತು? ಇಲ್ಲಿ 30 ದಿನ ಇದೆ, ಇದೊಂದು 31, ಟೋಟಲ್ ಎಷ್ಟಾಯ್ತು? 31 ಆಯ್ತು. ಈಗ ಸರಾಸರಿ ಎಷ್ಟು ಅಂತ ಹೇಳ್ತಿದ್ದಾನೆ? 2 ಮಿಲಿಮೀಟರ್ ಅಂತ ಹೇಳ್ತಾನೆ. ಹಾಗಾದ್ರೆ ಈ 31ನೇ ದಿನ ಎಷ್ಟು ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಈಗಾಗಲೇ ನಮಗೆ 30 ದಿನಗಳ ಮೊತ್ತ ಸಿಕ್ಕಿದೆ. ಎಷ್ಟು? 45 ಮಿಲಿಮೀಟರ್. ಇಲ್ಲಿ 45ನ್ನ ಹಾಕಿ, 45 ಪ್ಲಸ್ 31ನೇ ದಿನ. ಈ 31ನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿಬಿಡೋಣ. 2 ಜೊತೆ ಮಲ್ಟಿಪ್ಲೈ ಆದ್ರೆ 2 2 2 3 6 62 ಸಿಗುತ್ತೆ. ಈ 45ನ್ನ ರೈಟ್ ಸೈಡ್ ಕಳಿಸಿ, 31ನೇ ದಿನ ಎಷ್ಟು ಬಂದಿರ್ತದೆ? 62 ಮೈನಸ್ 45. ಇದು 5, ಇದು 12, 12ರಲ್ಲಿ 5 ಹೋದ್ರೆ 7, 5ರಲ್ಲಿ 4 ಹೋದ್ರೆ 1. ಸೊ 31ನೇ ದಿನ ಎಷ್ಟು ಮಿಲಿಮೀಟರ್ ಆಯ್ತು ಅಂತಂದ್ರೆ 17 ಮಿಲಿಮೀಟರ್ ಮಳೆ ಆಗಿರುತ್ತೆ. ಸೊ ಆಪ್ಷನ್ 4 ಈಸ್ ಕರೆಕ್ಟ್.